ನಮ್ಮ ಜೊತೆಗೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಸರ್, ಮಾಧ್ಯಮಗಳಲ್ಲಿ ಬಹಿರಂಗ ಹೇಳಿಕೆ ಕೊಡೋರಿಗೆ ಅಥವಾ ಪಕ್ಷದ ಶಿಸ್ತನ್ನು ಮೀರಿರೋರಿಗೆ ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಯಾರ್ಯಾರು ಬಹಿರಂಗ ಹೇಳಿಕೆ ಕೊಡ್ತಿದ್ದೀರಿ, ನಿಮ್ಮ ಇಲಾಖೆಯಲ್ಲಿ ಏನೇನಿದೆ ಅದನ್ನು ಹೇಳಬೇಕು, ನೀವು ವರದಿ ಕೊಡಬೇಕು ಅನ್ನುವಂಥ ಮಾತನ್ನು ಕೇಳಿದ್ದಾರೆ. ನೋಡಿ, ಈಗಾಗಲೇ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ವರಿಷ್ಠರಿಗೆ ಸಬ್ಮಿಟ್ ಮಾಡಿದ್ದಾರೆ. ಒಂದನೇದು. ಆದರೆ ಬಹಿರಂಗ ಹೇಳಿಕೆ ಕೊಡೋದು ಕೂಡ ಸರಿಯಲ್ಲ. ಏನೇ ಇದ್ರೂ ಕೂಡ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ಅಷ್ಟು ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ. ಅನವಶ್ಯಕವಾಗಿ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತ ಅಷ್ಟೇ. ಹೈಕಮಾಂಡಿಗೆ ವರದಿ ಸಲ್ಲಿಸಿದ್ದೀರಾ? ಓಕೆ. ಈಗ ಕಾರ್ಯಾಧ್ಯಕ್ಷರು ಕೂಡ ವರದಿ ಕೇಳ್ತಾ ಇದ್ದಾರೆ, ಅಂದರೆ ಕೆಪಿಸಿಸಿ ವರದಿ ಕೇಳ್ತಾ ಇದ್ದಾರೆ. ನಾವು PCCಗೆ ಅಲ್ವಾ, PCCನವರು AICCಗೆ ಸಬ್ಮಿಟ್ ಮಾಡಿರೋದು. ಸರ್, ಈಗ ಅದರಲ್ಲಿ ಒಂದು 3-4 ಜನ ಸಚಿವರುಗಳನ್ನ ಹೆಸರು ಮೆನ್ಷನ್ ಮಾಡಿದ್ದಾರೆ. H.C. ಮಹದೇವಪ್ಪನವರು, R.B. ತಿಮ್ಮಾಪುರ್ ಅವರು, ಸತೀಶ್ ಜಾರಕಿಹೊಳಿ ಎಲ್ಲ ಹಿರಿಯರಿದ್ದಾರೆ. ಒಂದು ರೀತಿ ಈಗ ಕೆಪಿಸಿಸಿ ಕೇಳಿದಂತಹ ವರದಿಯನ್ನು ಸಭೆಯಲ್ಲಿ ಮೊನ್ನೆ ನಡೆದಂತಹ ಪದಾಧಿಕಾರಿಗಳ ಸಭೆ ಆಗಿರ್ಬೋದು, CLP ಸಭೆಯಲ್ಲಿ ಕೇಳಿದಂತಹ ನಿಜ. ಅದಾದ ಬಳಿಕವೂ ಮತ್ತೊಂದು ರಿಪೋರ್ಟನ್ನು ಕೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನೋಡಿ, ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ. ಆದರೆ ಆಗಲೇ ಎಲ್ಲರದು ವರದಿ ಕೊಟ್ಟಿದ್ದೀವಿ ನಾವು. ಆಮೇಲೆ ಪಕ್ಷಕ್ಕೆ ವರದಿ ಕೊಟ್ಟಿಲ್ಲ ಅಂದರೆ ಇನ್ಯಾರಿಗೆ ಕೊಡಬೇಕು? ನಾವು ಪಕ್ಷಕ್ಕೂ ಕೊಡಬೇಕಾಗುತ್ತೆ ನಮ್ಮ ರಿಪೋರ್ಟ್ ಕಾರ್ಡು, ಜನರಿಗೂ ಕೊಡಬೇಕಾಗುತ್ತೆ ನಮ್ಮ ರಿಪೋರ್ಟ್ ಕಾರ್ಡು. ಸೊ ಅದರಲ್ಲಿ ತಪ್ಪೇನಿದೆ? ಸರ್, ಈಗ ಬಹಿರಂಗ ಸಭೆಗಳು ಅಥವಾ ಡಿನ್ನರ್ ಮೀಟಿಂಗ್ ಅದೆಲ್ಲಕ್ಕೂ ಕೂಡ ಒಂದು ಬ್ರೇಕ್ ಆಗಿತ್ತು, ಮಾಡಬೇಡಿ ಅನ್ನುವಂಥದ್ದಿತ್ತು. ಈಗ ಒಂದು ತಮ್ಮ ಅಭಿಪ್ರಾಯ ಅಂತ ಏನು ಹೇಳಿಲ್ಲ. ತಮ್ಮ ಅಭಿಪ್ರಾಯಗಳನ್ನು ಕೂಡ ಏನು ಇರಬಾರ್ದು ಅಂತ ಅಷ್ಟೇ ಹೇಳಿರೋದು. ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೊರ ಹಾಕೋದಿಕ್ಕೆ ಸಮಸ್ಯೆ ಆಗ್ತಿದೆ. ಅದಕ್ಕೂ ಕೂಡ ನೀವು ಇದನ್ನ ನಡುವೆ ಇಟ್ಟು ರಿಪೋರ್ಟ್ ಕಾರ್ಡ್ ಅನ್ನ ಮಧ್ಯಕ್ಕೆ ಇಟ್ಬಿಟ್ಟು ನೀವು ರಿಪೋರ್ಟ್ ಕಾರ್ಡ್ ಕೊಡಿ ಆಮೇಲೆ ಮಾತನಾಡಿ ಅನ್ನುವಂಥದ್ದು ಎಷ್ಟು ನೋಡಿ, ಎಲ್ಲೂ ಕೂಡ ವರಿಷ್ಠರು ನೀವು ಡಿನ್ನರಿಗೆ ಸೇರಬೇಡಿ, ಕಾಫಿಗೆ ಸೇರಬೇಡಿ ಅಂತ ಏನು ಯಾರೂ ಹೇಳಿಲ್ಲ. ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ಭಿನ್ನಾಭಿಪ್ರಾಯಗಳನ್ನು ನೀವು ಪಬ್ಲಿಕ್ನಲ್ಲಿ ಹೇಳೋದು ಸರಿಯಲ್ಲ. ನಿಮ್ಮದು ಒಂದು ವೇದಿಕೆ ಇದೆ, ನಿಮ್ಮದಾದಂಥ ಒಂದು ವೇದಿಕೆ ಇದೆ ಪಕ್ಷದಲ್ಲಿ, ಅದರಲ್ಲಿ ಮಾತಾಡಿ ಅಂತ ಹೇಳಿರೋದು ಅಷ್ಟೇ. ಸ್ಮಾರ್ಟ್ ಆನ್ಸರ್. ಸ್ಮಾರ್ಟ್ ಅಲ್ಲ, ಇಟ್ ಈಸ್ ಫ್ಯಾಕ್ಟ್. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.